ನಂಗೆ ತಡೆಯೋಕ್ಕಾಗ್ತಿಲ್ಲ, ಪ್ಲೀಸ್ ಹೊರಗಡೆ ಹೋಗೋಣ ಬರು. ಕೇಕ್ಸ್ ಗಾಯ್ಸ್ ಏನಂದ್ರೆ ನಾನು ತಿನ್ನೋದಕ್ಕೆ ಹುಟ್ಬಿಟ್ಟಿದ್ದೀನಿ, ಎಲ್ಲ ಹುಟ್ಟಿರೋದೇ ತಿನ್ನಕ್ಕ. ಸಾಲ್ಟ್ ತಗೋಬೇಕು, ಮಸ್ತ್ ಆಡ್ತವ್ರೆ. ಸರ್ಟಿಫೈಡ್ ಅಂಕಲ್ ಲವರ್ ಆಗ್ಬಿಟ್ಟು ಕೃತಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯ ಗೌಡ ವ್ಲಾಗ್ಸ್. ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಿವತ್ತು ಸ್ನ್ಯಾಕ್ಸ್ ಶಾಪಿಂಗ್ ಬಂದಿದ್ದೀನಿ ಗೈಸ್. ಕ್ಲಾಸ್ ಮುಗೀತು, ನನಗೆ ನಾಳಿದ್ದು ಆಚೆ ನಾಳಿದ್ದು 3 ದಿನ ಹಾಲಿಡೇ ಐತೆ ಅಂದ್ಬಿಟ್ಟು ನಾನು ಏನಾದ್ರು ತಿಂಡಿ ತಿನ್ಬೇಕು ಅನಿಸ್ತೈತೆ, ಕ್ರೇವಿಂಗ್ ಆಗ್ತೈತೆ, ಅದಕ್ಕೆ ತಗೊಳಕ್ಕೆ ಬಂದಿದ್ದೀವಿ. ಅಂದ್ಬಿಟ್ಟು ಇಲ್ಲಿ ಸೋಪ್ ಸೆಕ್ಷನ್ಗೆ ಬಂದಿದ್ದೀನಿ ಅಂತ ಅಂದ್ಕೋಬೇಡಿ, ಅವಳು ಸೋಪ್ ಪೌಡರ್ ತೊಗೋತಿದ್ವಿ. ಅದಕ್ಕೆ ಬನ್ನಿ ಏನು ತಗೋತೀನಿ ನೋಡೋಣ. ಬನ್ನಿ ಗೈಸ್, ನಾನು ಡೈಲಿ ನಂಗೆ ಏನಾದ್ರು ಕ್ರೇವಿಂಗ್ಸ್ ಆಗ್ತಾನೆ ಇರುತ್ತೆ, ಏನಾದ್ರು ಒಂದು ಸೊ ನಾನು ಏನಾದ್ರು ತೊಗೊಳ್ಳೇಬೇಕು ಅಂತ ಅಂದ್ಬಿಟ್ಟು ಇವತ್ತು ಡಿಸೈಡ್ ಆಗಿಬಿಟ್ಟು ಬಂದಿದ್ದೀನಿ. ವಾಟ್ ಎವರ್, ನಂಗೆ ಒಂಥರ ಸ್ವೀಟ್ ತಿನ್ಬೇಕನ್ಸ್ತೈತೆ, ಸ್ಪೈಸಿ ತಿನ್ಬೇಕನ್ಸ್ತೈತೆ, ಟ್ಯಾಂಗಿ ತಿನ್ಬೇಕನ್ಸ್ತೈತೆ. ಅದಕ್ಕೆ ಹಿಂಗೆ ಸಿಟಿ ಮಾಲಲ್ಲಿ ಓಡಾಡ್ತಿದ್ದೀವಿ, ಮತ್ತು ಆಫರ್ಸು ಇದೆ ತುಂಬ. ಬನ್ನಿ ತಗೊಳ್ಳೋಣ ಗಾಯ್ಸ್, ಬನ್ನಿ ಗೈಸ್. ನಾನು ವಾಟರ್ ಮೆಲನ್ ಬಿಟ್ಟವ್ರೇ ಅಂತ ಬಂದೆ, ನೋಡಿದೆ KG 140 ರುಪೀಸ್. ಇಲ್ಲಿ ನೋಡಿ, ಇದು 3 kg ಇದೆ, 3 kg ನಿಯರ್ಲಿ. ಇದಕ್ಕೆ 350 ರುಪೀಸ್ ಆಗುತ್ತೆ. ಇನ್ನೂ ಕಡಿಮೆ ಆಗುತ್ತೆ, ಅವಾಗ ತಗೊಳ್ಳೋಣ. ತುಂಬ ಪುವರ್ ಆಗಿಬಿಟ್ಟಿದ್ದೀನಿ ಇವಾಗ ಗೈಸ್, ಪುವರ್ ಗೈಸ್. ನನಗಿದೆಲ್ಲ ತಿನ್ನೋಕ್ಕಾಸೆ, ಮತ್ತು ಇದು ಆಫರ್ ಬಿಟ್ಟವ್ರೆ 290 ಗ್ರಾಮ್ಸ್ ಅಂತ, ಅಂದರೆ 70 ರುಪೀಸ್. ಇದು ಆಫರ್ ಬಿಟ್ಟವ್ರೆ ಆ್ಯಕ್ಚುಲಿ. ಅದೇ ನಾನು ಬೇರೆ ಪ್ಲ್ಯಾನ್ಸ್ ಇದೆ, ಬೇರೆ ತೊಗೋಬೇಕಂತ, ಅದಕ್ಕೆ ಅಂದ್ಬಿಟ್ಟು ಐ ಆಮ್ ಸ್ಕಿಪ್ಪಿಂಗ್ ದಿಸ್. ಬಟ್ ಕೃತಿ ತೊಗೊಂಡಿದ್ದಾಳೆ ಅದನ್ನು. ನನಗೆ ಇದೆಲ್ಲ ನೋಡಿದ್ದೆಲ್ಲ ತಿನ್ಬೇಕು ಅನ್ಸ್ತೈತೆ ಗೈಸ್. ಅಳು ಬರ್ತೈತೆ ನನಗೆ, ಬಟ್ ಐ ಆಮ್ ಪುವರ್. ಮತ್ತು ಇದು ಜರ್ಮನ್ದು ಆಯಿತಾ, ಚಾಕ್ಲೇಟ್ ಮಿಲ್ಕಾ ಅಂತ, ತುಂಬಾ ಚೆನ್ನಾಗಿರುತ್ತೆ. ಹೆವಿ ಕಾಸ್ಟ್ಲಿ. ಇದು 490ಗೆ ಬಿಟ್ಟವ್ರು ಆಫರ್ ಹೋಗಿ, ಅಂದರೆ 110 ರುಪೀಸ್ ಆ ಥರ ಬರುತ್ತೆ ಇದು. ಮತ್ತು ಇದು ಬಬ್ಲಿ ಇದು 150 160 ರುಪೀಸ್. ಒಂದೊಂದು ಸರಿ ಆಫರ್ ಬಿಡ್ತಾರೆ, ಒಂದೊಂದು ಸರಿ ಬಿಡೋಲ್ಲ. ಎಸ್, ಲೆಟ್ಸ್ ಟೇಕ್. ನಾನು ಎಷ್ಟು ರಿಚ್ ಆಗಬೇಕಂದ್ರೆ, ನನಗೆ ಇಷ್ಟ ಬಂದಿದ್ದೆಲ್ಲ ತೊಗೋಬೇಕು, ನಾನು ನೋಡಿದ್ದೆಲ್ಲ ತೊಗೋಬೇಕು, ಎಲ್ಲ ತೊಗೊಂಡು ತಿನ್ನಬೇಕು, ಅಷ್ಟು ರಿಚ್ ಆಗಬೇಕು ಗೈಸ್. ಇದು ಆಫರ್ ಬಿಟ್ಟಿದ್ದಾರೆ, ಚೀಟೋಸು 490 ಗ್ರಾಮ್ಸಿಗೆ, ಅಂದರೆ 350 ರುಪೀಸ್ ಇರೋದನ್ನ ಒಂದು 100 ರುಪೀಸಿಗೆ ಬಿಟ್ಟವ್ರೆ, 110 ರುಪೀಸಿಗೆ. ಸೊ ವಿ ಆರ್ ಟೇಕಿಂಗ್ ದಿಸ್. ಬೇರೆ ಎಲ್ಲ ಜಾಸ್ತಿ ಇದೆ ಗೈಸ್, ಜಾಸ್ತಿ. ನಂಗೆ ಡಾರಿಟೋಸ್ ತಿನ್ಬೇಕು ಅನಿಸ್ತಿದೆ, ಬಟ್ ಹೆವಿ ಕಾಸ್ಟ್ಲಿ ಆಯಿತು. ನಾನು ಎಲ್ಲ ಹಿಡ್ಕೊಂಡು ಹೆಂಗೆ ಓಡಾಡ್ತಿದ್ದೀನಿ ನೋಡಿ, ನನ್ನ ಮಕ್ಕಳು ಥರ ಕಾಪಾಡ್ತಾ ಇದ್ದೀನಿ. ಐ ವಾಂಟೆಡ್ ಟು ಟೇಕ್ ಎವ್ರಿಥಿಂಗ್ ಹಿಯರ್, ಎಲ್ಲನೂ ತೊಗೋಬೇಕು ಅನಿಸ್ತೈತೆ. ಆದರೆ ಡಿಪ್ಲೊಮೇಷನ್ ಹೋಗ್ತೀನಿ ಹೇಳಿದ್ರೆ ಇರೋ ಬರೋದೆಲ್ಲ ತಗೋಬೇಕು ಅನಿಸ್ತೈತೆ ನನಗೆ. ಇಲ್ಲಿ ನೋಡಿ, ಸನ್ಫ್ಲವರ್ ಸೀಡ್ ಹಾಕಿರೋದು ಬ್ರೆಡ್, ಲೈಕ್ ಪ್ರೋಟೀನ್ ಬ್ರೆಡ್. ಡಯಟರಿಗೆ ವಿಡಿಯೋದಲ್ಲಿ ಹೇಳಿದ್ರೆ ಡಯಟ್ ಮಾಡ್ತಿದ್ದೀನಿ ಅಂತ. ಸಿ ಗೈಸ್, ಸಿ ಹೌ ಪ್ರಿಚಿ, ಹೌ ಡೆಲಿಷಿಯಸ್ ಇಟ್ ಲುಕ್ಸ್. ಮಾಡ್ಬೋದು, ಬಟ್ ಮನೇಲಿ ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ಖರ್ಚು ಮಾಡೋಬೋದು. ತಗೊಳ್ಳೋದು ನಾವು ಇಲ್ಲೇ ತಗೋಬೋದು. ಸಿ ಗೈಸ್, ಸೊ ಟೇಸ್ಟಿ. ಓಕೆ, ಕಮ್. ಚಲೋ ಗಾಯ್ಸ್, ಬೇಕೋನಾ ಗಾಯ್ಸ್. ಈಸ್ಟರ್ ಬರ್ತೈತಲ್ಲ, ಎಸ್ ಗೈಸ್, ಈಸ್ಟರ್ ಬರ್ತಿದೆ, ಅದಕ್ಕೆ ಇದೆಲ್ಲ ಒಂದೊಂದು ನೋಡ್ತೀನಿ ನೋಡಿ ಗಾಯ್ಸ್. ನಾವು ಬ್ರೆಡ್ ತಿಂದೇ ಇರೋರು ಇಲ್ಲಿ ಬಂದ್ಬಿಟ್ಟು ಬ್ರೆಡ್ ತಿನ್ನೋ ಹಂಗಾಗೋದ್ವಿ. ನಂಗೆ ತಡೆಯೋಕ್ಕಾಗ್ತಿಲ್ಲ, ಪ್ಲೀಸ್ ಹೊರಗಡೆ ಹೋಗೋಣ ಬರು. ಕೇಕ್ಸ್ ನೋಡ್ಸೋಣ ನಡಿ ಮೂಲಿ. ಗೈಸ್ ನೋಡ್ಬೋದು ಅಲ್ಲಿ. ವಾವ್ ಗಾಯ್ಸ್, ಇದಲ್ಲ ಎಷ್ಟು ವೆರೈಟಿ ಆಫ್ ಕೇಕ್ಸ್ ಇದೆ. ನಮ್ಗೆ ಇದೆಲ್ಲ ಕೇಕ್ ಎಲ್ಲ ತಿನ್ಬೇಕಂತ. ಈ ಸಿಟಿ ಮಾಲಲ್ಲೇ ಇಷ್ಟು ಜಾಸ್ತಿ ಕೇಕ್ಸ್ ಇಟ್ಟಿರೋದು ನೋಡಿರೋದು ನಾವು. ನಂಗೆ ತಿನ್ಬೇಕನ್ಸಿದ್ದು, ನಡಿ ಹೋಗೋಣ. ಬಾಯ್. ಗೈಸ್ ಏನಂದ್ರೆ, ನಾನು ತಿನ್ನೋದಕ್ಕೆ ಹುಟ್ಬಿಟ್ಟಿದ್ದೀನಿ, ಎಲ್ಲ ಹುಟ್ಟಿರೋದೇ ತಿನ್ನಕ್ಕ. ತಿಂತೀರಾ ಗೈಸ್? ನಾನು ಅಷ್ಟೇ. ಚಾಕ್ಲೇಟ್ ತಿಂತಿದ್ದೀವಿ, ಚೆನ್ನಾಗೈತೆ. ಡಯಟ್ ಅನ್ಕೊಂಡು ಇಷ್ಟು ಕಮ್ಮಿ ಮಾಡಿದ್ದೀನಿ. ಡಯಟಲ್ಲಿ ಇಲ್ಲ ಅಂದರೆ ಇನ್ನೇನು ತಿಂತಿದ್ವಿ, ಇನ್ನೆಷ್ಟು ತಿಂತಿದ್ವಿ. ಇವಾಗ ನಾನು ವೇಫರ್ಸ್ ತೊಗೊಬೇಕಿನ್ನು,
ಮತ್ತು ಆಯಿಲ್ ಮತ್ತು ಸಾಲ್ಟ್ ತೊಗೋಬೇಕು. ಅದಕ್ಕೆ ಇಲ್ಲಿ ಝೋಕಿಗೆ ಹೋಗ್ತಾ ಇದ್ದೀವಿ. ಸಿಟಿ ಮಾಲ್ಗಿಂತ ಕಡಿಮೆ ಇರುತ್ತೆ ಸ್ವಲ್ಪ. ಕಾಮಿಡಿ ಹೇಳ್ತಾ ಇದ್ದೀವಿ ಇಲ್ಲಿ ಝೋಕ್ ಹೋಗೋಣ ಅಂತ. ಅವಳಿಗೆ ಗೊತ್ತೇ ಆಗಿಲ್ಲ ನಾವು ಮನೆ ಹತ್ರ ಇರೋ ಝೋಕಿಗೆ ಹೋಗ್ತೀವಿ ಅಂತ ಅಂದ್ಕೊಂಡು ನಿಂತೋಳಂಗೆ. ಎಸ್ ವಿ ಆರ್ ಗೋಯಿಂಗ್ ಗೈಸ್, ಗೋಯಿಂಗ್. ಎಷ್ಟು ಟ್ರಾಫಿಕ್ ಅಂದರೆ ಒಂದು ಬಸ್ ಸ್ಟಾಪಿಂದ ಇನ್ನೊಂದು ಬಸ್ ಸ್ಟಾಪಿಗೆ ಹೋಗೋಕ್ಕೆ ನಡ್ಕೊಂಡ್ರೆ 2 ನಿಮಿಷ. ಆದರೆ ಟ್ರಾಫಿಕಲ್ಲಿ ಅರ್ಧ ಗಂಟೆ ಕಾದಿದ್ದೀವಿ, ಅರ್ಧ ಗಂಟೆ. ಎಸ್ ವೇಫರ್ಸ್ ತೊಗೊಂಡೆ, ಆಯಿಲ್ ತೊಗೊಂಡೆ, ಕೃತಿ ಸಾಲ್ಟ್ ತೊಗೋಬೇಕು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಬಾ, ವಿ ಲವ್ ಯು, ಬಾ. ಏನು ಕ್ಯಾಚ್ ಹಿಡ್ದ ಗಾಯ್ಸ್ ಫಸ್ಟ್ ಮ್ಯಾಚಲ್ಲಿ ಸಾಲ್ಟು, ಚಿಂದಿ ಕ್ಯಾಚ್ ಮಾತ್ರ. ಎಸ್ ಬನ್ನಿ ಸಾಲ್ಟ್ ತೊಗೊಂಡು ಹೋಗೋಣ, ಟೈಮ್ ಆಗಿಬಿಟ್ಟಿದೆ. ಗೈಸ್ ಇದನ್ನು ಟ್ರೈ ಮಾಡ್ತಿದ್ದೀನಿ, ಚೀಟೋಸ್ತಿದ್ದು. ಇದು ಹೊಸ ಈ ಥರ ಬಿಟ್ಟವ್ರೆ, ಅಂದರೆ ಹೊಸ ಥರ ಬಿಟ್ಟವ್ರೆ, ಅಂದರೆ ಈ ಥರ ಟ್ವಿಸ್ಟೆಡ್ ಬಿಟ್ಟವ್ರೆ ಆಯಿತಾ. ಏನು ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ವೇಫರ್ಸ್ ಎಲ್ಲ ತೊಗೊಂಡೆ ಆಯಿತಾ. ನಾನು ಅಂಗಡಿಯಿಂದ ಈಚೆ ಬರೋದೇ ಕಾಯ್ತಿದ್ದೆ. ಬಂದ ತಕ್ಷಣ ಓಪನ್ ಮಾಡಿಬಿಟ್ಟು ಗಮ್ ತಿಂದ್ಬಿಟ್ಟೆ. ಅಷ್ಟು ಕ್ರೇವಿಂಗ್ ಆಗಿತ್ತು ನನಗೆ ಏನಾದ್ರು ತಿನ್ನಬೇಕಂತ. ಹೆವೆನ್ ಎಲ್ಲಿತ್ತು ಅಂದರೆ ಇಲ್ಲಿತ್ತು. ಫೈನಲಿ ಮನೆಗೆ ಬಂದ್ವಿ. ಫುಲ್ ಟ್ರಾಫಿಕ್ಕು. ಡೈಲಿ ಬರೋಷ್ಟರಲ್ಲಿ ಹೋಗೇ ಬಿಟ್ಟಿರ್ಬೇಕು. ಅದಕ್ಕೆ ನಾಳೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗು. ಎಸ್ ನಾಳೆ ಸಿಗ್ತೀನಿ. ಹಾಯ್ ಗಾಯ್ಸ್, ನೆಕ್ಸ್ಟ್ ಡೇಗೆ ಸ್ವಾಗತ. ಸೊ ಇವತ್ತು ಕ್ವಿಕ್ಕಾಗಿ ರೆಡಿಯಾಗಿ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಟುಡೇ ಈಸ್ ಫ್ರೈಡೇ. ಎಸ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಟೈಮ್ ಆಗಿದೆ, ಬನ್ನಿ ಹೋಗೋಣ. ಸೊ ಗೈಸ್, ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ನಾನು ತುಂಬ ದಿನದಿಂದ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಒಂದು ಪ್ಲೇಸಿಗೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಪ್ಲೇಸಿಗೆ ಹೋಗ್ತಾ ಇಲ್ಲ. ಇನ್ನೊಂದು ಕಂಪನ್ಸೇಟ್ ಮಾಡೋಕ್ಕೆ ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ, ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಐ ನೀಡ್ ಲೈಕ್ ಪೀಸ್ ಆಫ್ ಮೈಂಡ್. ಸೊ ಮತ್ತು ಅದಕ್ಕಿಂತ ಮುಂಚೆ ನಾವು ಮೊಬೈಲ್ ರೀಚಾರ್ಜ್ ಮಾಡೋದಿದೆ. ಅದಕ್ಕೆ ಅಂದ್ಬಿಟ್ಟು ರೀಚಾರ್ಜ್ ಮಾಡಿಸ್ಕೊಂಡು ಹಾಗೆ ಅಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ಪೀಸ್ ಆಫ್ ಮೈಂಡನ್ನ ತಗೊಂಡು ಸ್ವಲ್ಪ ನೇಚರ್ ಜೊತೆ ಕನೆಕ್ಷನ್ನ ಬೆಳೆಸ್ಕೊಂಡು ಬರೋಣ. ಬನ್ನಿ, ಟೈಮ್ ಆಗಿಬಿಟ್ಟಿದೆ. ಬನ್ನಿ ಬೆಳಗ್ಗೆ ಎಷ್ಟು ಲೇಸಿ ಅಂದರೆ ಬೆಳಗ್ಗೆಯಿಂದ ಬರೀ ಬೆಡ್ ಮೇಲೆ ಇದ್ದೀನಿ ಗೈಸ್, ಬರೀ ಬೆಡ್ ಮೇಲೆ. ಊಟ ಮಾಡಿದ್ದೆ, ಬ್ರೇಕ್ಫಾಸ್ಟ್ ಮಾಡಿದ್ದೆ ನಾನು ಮಧ್ಯಾಹ್ನ 1:30. ಹೆಂಗೆ ನಾನು ಅದು ಪ್ರೌಡ್ ಮೂಮೆಂಟಿಂದ ಹೇಳ್ಕೊತೀನಿ, ಬ್ರೇಕ್ಫಾಸ್ಟ್ 1:30 ಮಾಡಿದೆ ಅಂತ. ಲೆಟ್ಸ್ ಗೋ. ಏನಾಯ್ತು ಅಂದರೆ, ಇದಕ್ಕೆ ಹೋಗಿದ್ನ ವಿವೋ ಆಫೀಸಿಗೆ ರೀಚಾರ್ಜ್ ಮಾಡಬೇಕಂತ. ನನ್ನ ಸಿಮ್ದು ರೀಚಾರ್ಜ್ ಖಾಲಿ ಆಗಿದೆ. ನಾನು ಹೋಗ್ಬಿಟ್ಟು ಕೃತಿ ಸಿಮ್ದು ರೀಚಾರ್ಜ್ ಮಾಡಿ ಅಂತ ಅಂದೆ ಅವಳ ನಂಬರಿಗೆ. ಅವಳ ನಂಬರ್ ರೀಚಾರ್ಜು ಒಂದು 2 months ಬ್ಯಾಕ್ ಖಾಲಿ ಆಗಿದೆ. ನಾನು ಹೋಗ್ಬಿಟ್ಟು ಏನು ಕೇಳ್ತಾ ಇದ್ದೀನಿ ಗೊತ್ತಾ, ಇದು ಇವತ್ತು ಎಕ್ಸ್ಪೈರ್ ಆಯ್ತೈತಲ್ಲ ಹಾಕಿ ಅಂತ. ಅಂದರೆ ಅವಳದು 2 months ಮುಂಚೆ ಆಗೋಗೈತೆ ಎಕ್ಸ್ಪೈರ್ ಡೇಟ್. ನಂದು ಸಿಮ್ ಇವತ್ತು ಎಕ್ಸ್ಪೈರ್ ಆಗ್ತಿರೋದು. ಅವಳು ಪಾಪ ತಲೆಗೆ ಹುಳ ಬಿಟ್ಕೊಂಡು ಅನಿಸುತ್ತೆ ಆಫೀಸ್ ಅವಳು. ಸೊ ಫೈನಲ್ ರೀಚಾರ್ಜ್ ಮಾಡಿಸ್ಕೊಂಡು ನಂಗೆ ನೀರು ಕುಡಿಬೇಕನ್ಸಿತ್ತು, ಅಲ್ಲೇ ನೀರು ಇಟ್ಕೊಂಡು ಆಫೀಸಲ್ಲೇ. ಇವಾಗ ನಾವು ಹೋಗ್ತಾ ಇದ್ದೀವಿ ಪೀಸ್ಫುಲ್ ಜಾಗಕ್ಕೆ. ಬನ್ನಿ, ವಿಲ್ ಗೋ. ಎಲ್ಲಿ ಬರ್ತೀವಿ ಅಲ್ಲಿ ಗಾಳಿ ಮಳೆ 2 ಸ್ಟಾರ್ಟ್ ಆಯ್ತೈತೆ. ನಮ್ಮ ಮನೆಯಿಂದ ಈಚೆ ಕಾಲಿಟ್ಟ ತಕ್ಷಣ ಬಿಸಿಲೇ ಹೊಟ್ಟೋಯ್ತು. ನಾನು ಬಿಸಿಲಿರುತ್ತೆ ಅಂತ ಅಂದ್ಬಿಟ್ಟು ಹೋಗೋಣ ಅಂತ ಬಂದಿದ್ದು. ನಾನು ಲಾಸ್ಟ್ ಪ್ರೀವಿಯಸ್ ವ್ಲಾಗ್ಸಲ್ಲಿ ನೋಡಿದ್ದೆ, ಇಲ್ಲೊಂದು ಸ್ಕೇಟಿಂಗ್ ಪಾರ್ಕ್ ಇದೆ. ಯೂಶ್ವಲಿ ಮಕ್ಕಳೆಲ್ಲ ಸ್ಕೇಟ್ ಆಡೋಕ್ಕೆ ಬರ್ತಾರೆ. ಅಂದರೆ ದೊಡ್ಡವ್ರು ಬರ್ತಾರೆ. ಏನೋ ಅದು ನೋಡೋದ್ರಿಂದ ಖುಷಿ ನನಗೆ ಪೀಸ್ ಸಿಗುತ್ತೆ ಅದು ನೋಡೋದ್ರಿಂದ. ಅದಕ್ಕೆ ಇವಾಗ ಅಲ್ಲಿಗೆ ಬಂದಿದ್ದೀವಿ. ಎಸ್, ಮತ್ತು ಇದು ಮಿನಿ ಅಮ್ಯೂಸ್ಮೆಂಟ್ ಪಾರ್ಕ್. ಇಲ್ಲಿ ಎಲ್ಲ ಇದೆ ಮಕ್ಕಳಿಗೆ, ಅಡಲ್ಟ್ಸಿಗಿಲ್ಲ. ಎಸ್, ಹೋಗೋಣ ಬನ್ನಿ. ಗಾಯ್ಸ್, ಇದು ನೋಡ್ತಿದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಎಕ್ಸಿಬಿಷನ್ ಮಾಡಿದಾಗ ಹೋಗ್ತಿದ್ವಿ, ಅದು ನೆನಪಾಗ್ತೈತೆ. ನಮ್ದು ಇನ್ನೂ ದೊಡ್ಡದಿರ್ತಿತ್ತು. ಇದೆಲ್ಲ ಎಷ್ಟು ಜನ ಸ್ಕೇಟಿಂಗ್ ಆಡ್ತವ್ರೆ ಅಂತ ಇಲ್ಲಿ ನೋಡಿ. ಸೈಕಲಲ್ಲಿ ಆಡ್ತವ್ರೆ, ಸ್ಕೇಟ್ಸ್ ಬೋರ್ಡಲ್ಲಿ ಆಡ್ತವ್ರೆ. ನೋಡಿ ಹುಡುಗಿ ಅವಳು ಅಲ್ಲ, ಹಿಂಗಾರಾಗ ಚೆನ್ನಾಗಿ ಆಡ್ತಾರೆ ಗೈಸ್. ಸಮ್ಮರಲ್ಲಿ ಇನ್ನೂ ಚೆನ್ನಾಗಿ ಆಡ್ತಾರೆ. ಹೌದಾ, ಇದನ್ನು ನೋಡಿದ್ರೆ ನಂಗೆ ಪೀಸ್ ಸಿಗುತ್ತೆ, ಪೀಸ್.
ಅದಕ್ಕೆ ಬಂದಿದ್ದೀನಿ. ಗೈಸ್, ನಾನು ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಅಂದರೆ, ಇದು ನಮ್ಮ ಮನೆ ಹತ್ರ ಅಂದರೆ ಮನೆಯಿಂದ 2 ಕಿಲೋಮೀಟರ್ಸ್ ನಡ್ಕೊಂಡು ಹೋದರೆ ಒಂದು ಲೇಕ್ ಐತಿ, ಫುಲ್ ದೊಡ್ಡ ಲೇಕ್ ಐತಿ, ಮತ್ತು ಅದು ಪಾರ್ಕ್ ವಿತ್ ಲೇಕ್. ಅಲ್ಲಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಅಲ್ಲಿ ಹೋಗ್ಬಿಟ್ಟು ವಾಟರ್ ಎಲ್ಲ ನೋಡಿ ಎಂಜಾಯ್ ಮಾಡ್ಬೇಕಂತ. ಈ ರೀಚಾರ್ಜ್ಗೆ ಇದಕ್ಕೆ ಇಲ್ಲಿಗೆ ಬಂದುಬಿಟ್ಟು ಇಲ್ಲೇ ಬಂದ್ವಲ್ಲ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದು. ಬಟ್ ಇಲ್ಲೂ ನಮಗೆ ಅದೇ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಬಂದು, ಅದಕ್ಕೆ ಇಲ್ಲಿಗೆ ಬಂದ್ವಿ. ನೋಡಿ, ಒಬ್ರು ಅಂಕಲ್ ಆಡ್ತವ್ರೆ. ಏನು ಮಸ್ತ್ ಆಡ್ತವ್ರೆ ಅವಾಗಿಂದ. ವಾ, ಅವ್ರಿಗೆ ಖುಷಿ ಕೊಡ್ತೈತೆ ಆಡಿ ಆಡಿ. ನಂಗೆ ಗೊತ್ತಿಲ್ಲ, ಸ್ವಿಂಗ್ ಥರ ಆಡ್ತವ್ರೆ. ನನಗಂತೂ ಸಖತ್ ಖುಷಿ ಕೊಡ್ತೈತೆ. ನೋಡಿ ಏನೇನೋ ಟ್ರೈ ಮಾಡಕ್ಕೆ ಹೋಗ್ತಾರೆ ಗೈಸ್. ಏನೋ ಫ್ಲಿಪ್ ಹೊಡಿಯೋದು ಎಲ್ಲ ಫುಲ್ ಏನೇನೋ ಟ್ರೈ ಮಾಡೋದು. ಅದ್ರದ್ದು ABCD ಗೊತ್ತಿಲ್ಲ ನಮಗೆ. ಗೈಸ್, ಅಲ್ಲಿ ಅಂಕಲ್ ಆಡ್ತವ್ರೆ ಅಂತ ತೋರಿಸಿದ್ನಲ್ಲ, ಅವು ಅಂಕಲ್ ಎಷ್ಟು ಎನರ್ಜೆಟಿಕ್ ಆಗಿ ಆಡ್ತವ್ರೆ ಅಂದರೆ, ಅವ್ರಿಗಿರೋ ಎನರ್ಜಿ ನನ್ನ ಲೈಫಲ್ಲಿ ಒಂದು 20% ಇಲ್ಲ ಅನಿಸ್ತೈತೆ. ಯಾಕೋ ಅಷ್ಟು ಎನರ್ಜೆಟಿಕ್ ಆಗಿ ಅಷ್ಟು ಸ್ಪೋರ್ಟಿವ್ ಆಗಿ ಆಡ್ತವ್ರೆ ಅಂಕಲ್ಗೆ. ಎಷ್ಟು ಒಂದು 50 ಇಯರ್ಸ್ ಆಗಿರಲ್ಲ? ಇನ್ನೆಷ್ಟಾಗಿರ್ತೈತೆ? ಅಷ್ಟಾಗಿರಲ್ಲ, 50 ಆಗಿದ್ದೀನಲ್ಲ ನಾನು. ನಾನು ಕೇಳ್ತೇನೆ, ವಾಟ್ ಇಸ್ ದ ಕ್ವಶನ್ ಈಸ್ ಅಂಕಲ್ 50 ಇಯರ್ಸ್ 50 ಗೈಸ್, ವಾಟ್ ಇಸ್ ದ ಕ್ವಶನ್ ಈಸ್ ಅಂತೆ. ವಾಟ್ ಇಸ್ ದ ಕ್ವಶನ್ ಈಸ್ ಅಂಕಲ್ 50 ಇಯರ್ಸ್ ಆಗೈತಾ ಇಲ್ವಾ ಅಂತ. ಇಲ್ಲ ಅಂಕಲ್ದು ಅಂದ್ರೆ ಬಿಯರ್ಡ್ ಅಂಕಲ್ ಇದಾಕಿಲ್ಲ. ವಾಟ್ ಇಸ್ ದಟ್, ಪೇಂಟ್ ಹಾಕಿಲ್ಲ. ಸೊ ನಿಮ್ಗೆ ಹಂಗೆ ಅನ್ಸುತ್ತೆ. ಅಂಕಲ್ 35 ಇಯರ್ಸ್ ಇದ್ರು. 35 40 45 ಆಗಿರ್ತೈತೆ. 40, ಯಾಕಂದ್ರೆ ಅವ್ರು ಎಲ್ಲೋ ಅಷ್ಟು ಎನರ್ಜೆಟಿಕ್ ಆಗಿ ಆಡ್ತಾನೆ, ಅದಕ್ಕೆ ರೆಸ್ಪೆಕ್ಟ್. ನಾನು ಆಲ್ರೆಡಿ ರೆಸ್ಪೆಕ್ಟ್ ಕೊಟ್ಟಾಯ್ತು. ಯು ಕನ್ವೇಯಿಂಗ್ ರಾಂಗ್ ಮೆಸೇಜಸ್ ಪ್ಲೀಸ್. ನನ್ನ ಬೇರೆ ಥರ. ಗೈಸ್, ನಾನು ಅಂಕಲ್ಗೆ ಹೋಗ್ಬಿಟ್ಟು ಕಂಗ್ರ್ಯಾಚುಲೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅಂಕಲ್, ನಿಮ್ಮ ಏಜಿಗೆ ನೀವು ಆಡ್ತಿರೋದಕ್ಕೆ ಮಸ್ತ್ ಅಂತ. ಏನು ಗೊತ್ತಾ ಗೈಸ್, ಅದು ಹೆಂಗೆ ಗೊತ್ತಾ ಅಂಕಲ್, ಸ್ಕೇಟ್ ಬೋರ್ಡ್ ಅದು ಸ್ಕೇಟ್ ಬೋರ್ಡ್. ಇವಳು ತಡಿತಾಳು ನನ್ನ ಹೋಗ್ಬೇಡ ಅಂತ. ಇವಳು ಇಂಟ್ರೋವರ್ಟ್ ಅಲ್ಲ, ನನ್ನ ಇಂಟ್ರೋವರ್ಟ್ ಮಾಡ್ತಾಳೆ. ಪಾಪ ಅಂಕಲ್ ಇಂಟ್ರೋವರ್ಟ್ ಅಂತ ಫೀಲ್ ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ ಇಂಟ್ರೋವರ್ಟ್. ಆದರೆ ಅಂಕಲ್ ಹತ್ರ ಬಂದರೆ ಅಷ್ಟು ಏಜ್ ಆಗಿಲ್ಲ ಅನ್ಸ್ದೈತೆ ಗೈಸ್. ನಾನೇ ರಾಂಗ್ ಆಗ್ಬಿಟ್ನಾ ಅಂತ. ಅಂದರೆ ನಾನು ಅವಾಗ ಹೇಳಿದೆ ಗೈಸ್, ನನಗೆ ಗೊತ್ತು ಏಜ್ನ ಡಿಟರ್ಮಿನ್ ಮಾಡೋದು. ಇವಳು ಒಪ್ಪಿಲ್ಲ. ಇಲ್ಲ ಫಸ್ಟ್ 50 ಹೇಳ್ಬಿಟ್ಟು 40 ಇಲ್ಲ, ಒಂದು ನಂಗೆ ಅನ್ಸೈತೆ 35 to 40. ನಾನು ಅವಾಗ ಹೇಳಿದೆ ಅಂಕಲ್ ಮನೆಗೆ ಹೋಯ್ತು ಕಣೆ. ವಾ, ಹೋಗ್ಲಾ ಹೇಳ. ಇಲ್ಲ, ಏನೋ ಸರಿ ಮಾಡ್ಕೋತಾರೆ. ಹೋಯ್ತಿಲ್ಲ ಅವ ಅಂಕಲ್ ಗೈಸ್ ಏನು ಮಸ್ತ್ ಆಡ್ತಾರೆ ಗೈಸ್, ಮಸ್ತ್ ಆಡ್ತವ್ರೆ. ಸರ್ಟಿಫೈಡ್ ಅಂಕಲ್ ಅವರ್ ಆಗ್ಬಿಟ್ಟವಳು ಕೃತಿ. ಏನೋ ನೋ 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 ನಾನಲ್ಲ ಪ್ಲೀಸ್. ನಾನು ನಿಮಗೆ ಸನ್ಸೆಟ್ ತೋರ್ಸಕ್ಕೆ ಬಂದೆ. ಇಲ್ಲಿ ನೋಡಿ ಏನು ಮಸ್ತ್ ಸನ್ಸೆಟ್ ಆಗ್ತಿದೆ ಅಂತ. ಆ್ಯಂಡ್ ಇಲ್ಲಿ ಇನ್ನೂ ಸ್ಕೇಟ್ಸ್ ಹಾಡ್ತಾನೆ ಇದ್ದಾರೆ. ಎಸ್, ವಾವ್, ಸಮ್ಮರಲ್ಲಿ ಬ್ಯೂಟಿ ಸ್ಟಾರ್ಟ್ ಗೈಸ್. ಅರ್ಮೇನಿಯಾದು ಮಸ್ತ್. 7 o'clock ಆಗಿದೆ, ಇನ್ನೂ ಕತ್ಲೆ ಆಗಿಲ್ಲ. ಇವಳು ನೋಡಿ ಬ್ಯಾರೆ ಅಂದರೆ ಚಲೋ. ಹಾಂ, ಹಿಂಗೆ ಹೋಗೋಣ. ಓ, ಯು ಶುಡ್ ರನ್. ಕೃತಿ ಓಡ್ತಾಳಂತ, ಇವಾಗ ವಿಡಿಯೋ ಮಾಡ್ತೀನಿ. ಕಮ್, ಅಲ್ಲಿ ನಿದ್ದೆ ಮಾಡ್ತಾಳೆ. ಓಡ ಹೋಗು ಬಾ. ಚಲೋ ಬಾರೆ. 5 minutes ಅಂತ ಆಯ್ತು. ಸರಿ, ಟೈಮ್ ನೋಡಲಿ ಗೈಸ್. ಇಲ್ಲಿ ನೋಡಿ, ಕತ್ಲೆ ಆದಮೇಲೆ ಈ ಥರ ಲೈಟ್ಸ್ ಹಾಕಿದ್ದಾರೆ. ಅದು ಅಮ್ಯೂಸ್ಮೆಂಟ್ ಇದಕ್ಕೆ, ಪಾರ್ಕಿಗೆ. ಎಷ್ಟು ಮ್ಯಾಜಿಕಲಾಗಿ ಕಾಣ್ತೈತಲ್ಲ. ಸನ್ಸೆಟ್ ನೋಡಿ ಗೈಸ್, ಸನ್ಸೆಟ್ಟು. ಆ್ಯಂಡ್ ಇಲ್ಲಿ ನೋಡಿ ವೈಟ್ ಫ್ಲವರ್ಸ್, ಯೆಲ್ಲೋ ಫ್ಲವರ್ಸ್ ಎಲ್ಲ ಬಂದಿದೆ. ಫೈನಲಿ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಆ ಒಂದು ಲೇಕ್ ಹತ್ರ ಹೋಗಬೇಕು. ನನಗೆ ಗೊತ್ತಿಲ್ಲ, ನಂಗೆ ರಜಾ ಇದೆ ನಾಳೆ ನಾಳಿದ್ದು 2 ದಿನನೂ. ಬಟ್ ನಾನು ಹೋಗ್ಬೇಕು ಬಿಡ್ವು ಅಂದರೆ ನಾನು ಅದೇ ಲೇಕ್ ಹತ್ರ. ಇವತ್ತೇ ನಾನು ಮನೆಯಿಂದ ಹೊರಗಡೆ ಬಂದಿದ್ದಕ್ಕೆ ಮಳೆ ಬರ್ತೈತೆ. ಚರ್ಚಿಗೆ ಬಂದೆ. ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮ್ಮ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲಾಟ್ಸ್ ಆಫ್ ಲವ್. ಬಾಯ್ 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 ಬಾಯ್.